ಹೋಟೆಲ್ ಸಿಬ್ಬಂದಿಯಾಗಿದ್ದ ಗೃಹಿಣಿ ಹಣಕ್ಕಾಗಿ ಅಫೇರ್ ಬೆಳೆಸಿಕೊಂಡಳು. ಇವಳು ಸ್ವಾತಿ ಅಂತ. ಸ್ವಾತಿ ಹೋಟೆಲ್ನಲ್ಲಿ ಮೇಡ್ ವರ್ಕ್ ಮಾಡುತ್ತಿದ್ದು ಬಾತ್ರೂಮ್ಗೆ ಹೋಗಿರುತ್ತಾಳೆ. ಆವಾಗ ಆ ಹೋಟೆಲ್ನ ಮ್ಯಾನೇಜರ್ ರಾಜ್ ಅಲ್ಲಿಗೆ ಹೋಗಿ ಸ್ವಾತಿಯನ್ನು ತಬ್ಬಿಕೊಳ್ಳುತ್ತಾನೆ. ಆವಾಗ ಸ್ವಾತಿ, ನನ್ನ ಮನೆ ಈ ಬಾತ್ರೂಮ್ಗಿಂತ ಚಿಕ್ಕದಾಗಿದೆ, ನನಗೊಂದು ಮನೆ ಕೊಡಿಸು ಅಂತ ಕೇಳುತ್ತಾಳೆ. ಆವಾಗ ರಾಜ್, ಮೊದಲು ನೀನು ನನ್ನನ್ನು ಮದುವೆಯಾಗು ಅಂತ ಹೇಳುತ್ತಾನೆ. ಅದೇ ಸಮಯಕ್ಕೆ ಸ್ವಾತಿಯ ಗಂಡ ಜೈ ಅಲ್ಲಿಗೆ ಬಂದು ಸ್ವಾತಿಯನ್ನು ಕೂಗುತ್ತಾನೆ. ಆವಾಗ ಸ್ವಾತಿ, ರಿಲ್ಯಾಕ್ಸ್ ಮಾಡುತ್ತಿದ್ದೀನಿ, ಆಮೇಲೆ ಬರ್ತೀನಿ ಅಂತ ಹೇಳಿ ಜೈನನ್ನು ಕಳಿಸುತ್ತಾಳೆ. ಆವಾಗ ರಾಜ್, ಪಕ್ಕದ ರೂಮಿಗೆ ಹೋಗೋಣವೇ ಅಂತ ಸ್ವಾತಿಯನ್ನು ಕೇಳಿದರೆ ಸ್ವಾತಿ ಅಲ್ಲಿ ಬೇಡ, ಜೈ ಇದ್ದಾನೆ ಅಂತ ಹೇಳುತ್ತಾಳೆ. ಆವಾಗ ರಾಜ್, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ ಬಾ ಅಂತ ಹೊರಗಡೆ ಹೋಗಿ ಜೈಗೆ, ಕಿಚನ್ನಲ್ಲಿ ನನ್ನ ಹೆಂಡತಿ ಪ್ರೀತಿ ಇದ್ದಾಳೆ, ಅವಳ ಹತ್ತಿರ ಹೋಗಿ ಅಡುಗೆಗೆ ಹೆಲ್ಪ್ ಮಾಡು ಅಂತ ಹೇಳುತ್ತಾನೆ. ಆವಾಗ ಜೈ, ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಹೇಳುತ್ತಾನೆ. ಆವಾಗ ರಾಜ್, ನಾಳೆ ಈ ಹೋಟೆಲ್ನ ಮಾಲೀಕ ಉಮೇಶ್ ಹಾಗೂ ಅವರ ಹೆಂಡತಿ ಕೀರ್ತಿ ಇಲ್ಲಿಗೆ ಬರುತ್ತಿದ್ದಾರೆ, ನೀನು ನಾನು ಹೇಳಿದ ಕೆಲಸ ಮಾಡದೆ ಹೋದರೆ ಅವರ ಮುಂದೆ ಕಂಪ್ಲೇಂಟ್ ಮಾಡುತ್ತೇನೆ ನೋಡು ಅಂತ ಜೈಗೆ ಹೇಳಿ ಕಳಿಸುತ್ತಾನೆ. ನಂತರ ರಾಜ್ ಸ್ವಾತಿಯ ಜೊತೆ ರೊಮ್ಯಾನ್ಸ್ ಮಾಡಲು ಹೋದರೆ ಜೈ ಪ್ರೀತಿ ಹತ್ತಿರ ಹೋಗುತ್ತಾನೆ. ಆವಾಗ ಅಲ್ಲಿ ಪ್ರೀತಿ ಚೆನ್ನಾಗಿ ಅಡುಗೆ ಮಾಡಿದ್ದು ಅದನ್ನು ಟೇಸ್ಟ್ ನೋಡಿದ ಜೈ, ನಾಳೆ ಉಮೇಶ್ ಸರ್ ನೀವು ಮಾಡಿದ ಅಡುಗೆ ತಿಂದು ಫಿದಾ ಆಗುತ್ತಾರೆ, ಓನ್ ರೆಸ್ಟೋರೆಂಟ್ ಮಾಡಬೇಕೆಂಬುದು ನಿಮ್ಮ ಕನಸಲ್ವಾ, ನೀವು ನಾಳೆ ಅವರ ಹತ್ತಿರ ಹಣ ಕೇಳಿ ಅಂತ ಹೇಳುತ್ತಾನೆ. ಆವಾಗ ಪ್ರೀತಿ ಕೇಳಿ ನೋಡುತ್ತೇನೆ ಅಂತ ಹೇಳುತ್ತಾಳೆ. ಮರುದಿನ ಉಮೇಶ್ ಅಲ್ಲಿಗೆ ಬಂದರೆ ರಾಜ್ ಹಾಗೂ ಜೈ ಅವನನ್ನು ವೆಲ್ಕಮ್ ಮಾಡಿಕೊಳ್ಳುತ್ತಾರೆ. ಆವಾಗ ಉಮೇಶ್ ಜೈಗೆ 2,000 ಹಣ ಟಿಪ್ಸ್ ಕೊಟ್ಟರೆ ಜೈ ಖುಷಿಯಿಂದ ಅದನ್ನು ತೆಗೆದುಕೊಂಡು ಪ್ರೀತಿ ಹತ್ತಿರ ಹೋಗಿ, ಉಮೇಶ್ ಸರ್ ತುಂಬ ಒಳ್ಳೆಯವರಿದ್ದಾರೆ, ಅವರು ಖಂಡಿತ ನಿಮ್ಮ ರೆಸ್ಟೋರೆಂಟ್ಗೆ ಹಣ ಕೊಡುತ್ತಾರೆ, ಒಮ್ಮೆ ಕೇಳಿ ನೋಡಿ ಅಂತ ಹೇಳುತ್ತಾನೆ. ನಂತರ ಉಮೇಶ್ನ ಹತ್ತಿರ ಹೋದ ಪ್ರೀತಿ, ನನ್ನ ರೆಸ್ಟೋರೆಂಟ್ ಹಣದ ವಿಷಯ ಏನಾಯಿತು ಅಂತ ಕೇಳುತ್ತಾಳೆ. ಆವಾಗ ಉಮೇಶ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಕೀರ್ತಿಯ ಕೈಯಲ್ಲಿದೆ, ಹಾಗಾಗಿ ಸದ್ಯಕ್ಕೆ ಆಗಲ್ಲ ಅಂತ ಹೇಳುತ್ತಾನೆ. ಆವಾಗ ಪ್ರೀತಿ, ಹಾಗಾದರೆ ನೀನು ನನ್ನನ್ನು ಮರೆತು ಬಿಡು ಅಂತ ಹೇಳುತ್ತಾಳೆ. ಆವಾಗ ಉಮೇಶ್, ನಾನು ನಿನ್ನನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡುತ್ತೇನೆ, ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡುತ್ತೇನೆ ಬಿಡು ಅಂತ ಹೇಳುತ್ತಾ ಅವಳ ಜೊತೆ ಸ್ವರ್ಗ ಸುಖ ಕಾಣಲು ಶುರು ಮಾಡಿದರೆ ಜೈ ಅದನ್ನೆಲ್ಲ ತನ್ನ ಫೋನಿನಲ್ಲಿ ರೆಕಾರ್ಡಿಂಗ್ ಮಾಡಿಕೊಳ್ಳುತ್ತಾನೆ. ಮರುದಿನ ಸ್ವಾತಿ ಹಾಲಿನ ಬಿಲ್ಗೋಸ್ಕರ ಜೈನನ್ನು ಅವಮಾನ ಮಾಡಿ ಹೋಗುತ್ತಾಳೆ. ಆವಾಗ ರಾಜ್, ನಿಮ್ಮದು ಪ್ರತಿದಿನ ಇದೇ ಗೋಳಾಯಿತು, ನೀನು ಅವನನ್ನು ಬಿಟ್ಟು ನನ್ನನ್ನು ಮದುವೆಯಾಗು, ನಾನು ನಿನ್ನನ್ನು ಜೈಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಸ್ವಾತಿಗೆ ಹೇಳುತ್ತಾನೆ. ಆವಾಗ ಸ್ವಾತಿ, ನನ್ನವು ತುಂಬ ಕನಸುಗಳಿವೆ, ನೀವು ನನ್ನನ್ನು ಮದುವೆಯಾಗಬೇಕೆಂದರೆ ಉಮೇಶ್ ಸರ್ಗೆ ಹೇಳಿ ಈ ಹೋಟೆಲ್ನಲ್ಲಿ ನನಗೊಂದು ದೊಡ್ಡ ಸಲೂನ್ ಮಾಡಿಸಿಕೊಡಬೇಕು ಅಂತ ಹೇಳುತ್ತಾಳೆ. ನಂತರ ರಾಜ್ ಆ ವಿಷಯದ ಬಗ್ಗೆ ಉಮೇಶ್ಗೆ ಹೇಳುತ್ತಾನೆ. ಆವಾಗ ಕೋಪಗೊಂಡ ಉಮೇಶ್, ನಾನಂತೂ ಸ್ವಾತಿಗೋಸ್ಕರ ಹಣ ಹಾಕಲ್ಲ ಅಂತ ಹೇಳಿ ಹೋಗುತ್ತಾನೆ. ಆವಾಗ ರಾಜ್ ಟೆನ್ಷನ್ ಮಾಡಿಕೊಂಡರೆ ಈ ಕಡೆ ಜೈ ಪ್ರೀತಿ ಹತ್ತಿರ ಹೋಗಿ, ಇವತ್ತು ನಿಮ್ಮ ಬಾಯ್ ಫ್ರೆಂಡ್ ಉಮೇಶ್ ಅವರ ಹೆಂಡತಿ ಬರುತ್ತಿದ್ದಾರೆ, ಹಾಗಾಗಿ ನೀವು ಅಪ್ಸೆಟ್ ಆಗಿದ್ದೀರಾ ತಾನೇ ಅಂತ ಕೇಳುತ್ತಾನೆ. ಆವಾಗ ಪ್ರೀತಿ, ನಮ್ಮ ಪರ್ಸ್ನಲ್ ವಿಷಯ ನಿನಗೆ ಹೇಗೆ ಗೊತ್ತು ಅಂತ ಕೇಳುತ್ತಾಳೆ. ಆವಾಗ ಜೈ, ನನಗೆ ನಿಮ್ಮ ಎಲ್ಲ ವಿಷಯ ಗೊತ್ತು, ನೀವು ಉಮೇಶ್ ಅವರನ್ನು ಪ್ರೀತಿಯಿಂದ ಕೇಳುವ ಬದಲು ನಿಮ್ಮ ರಹಸ್ಯ ಕೀರ್ತಿಯವರಿಗೆ ಹೇಳುತ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಈ ಎಲ್ಲ ಆಸ್ತಿ ಕೀರ್ತಿ ಅವರದ್ದೇ, ಹಾಗಾಗಿ ಉಮೇಶ್ ಖಂಡಿತ ನಿಮಗೆ ಹಣ ಕೊಡುತ್ತಾರೆ ಅಂತ ಹೇಳುತ್ತಾನೆ. ಆವಾಗ ಪ್ರೀತಿ, ಉಮೇಶ್ನನ್ನು ನಾನು ಮನಸಾರೆ ಪ್ರೀತಿಸುತ್ತೇನೆ, ನನಗೆ ಹಾಗೆ ಮಾಡಲು ಆಗುವುದಿಲ್ಲ ಅಂತ ಹೇಳಿ ಹೋದರೆ ಜೈ, ನಿಮಗೆ ಆಗದೆ ಹೋದರೆ ಬಿಡಿ, ನಾನಂತೂ ಉಮೇಶ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೇ ಮಾಡುತ್ತೇನೆ, ಇಲ್ಲದಿದ್ದರೆ ಸ್ವಾತಿ ನನ್ನನ್ನು ಬಿಟ್ಟು ಹೋಗುತ್ತಾಳೆ ಅಂತ ಅಂದುಕೊಂಡು ಉಮೇಶ್ನ ಹತ್ತಿರ ಹೋಗಿ, ನಾನು ನಿಮ್ಮ ಜೊತೆ ಅರ್ಜೆಂಟಾಗಿ ಮಾತನಾಡಬೇಕು ಅಂತ ಹೇಳುತ್ತಾನೆ. ಆವಾಗ ಉಮೇಶ್, ನಾನು ಎಂಪ್ಲಾಯ್ ಹತ್ತಿರ ಮಾತನಾಡಲ್ಲ ಅಂತ ಜಯನನ್ನು ಅವಮಾನ ಮಾಡುತ್ತಾನೆ. ಆವಾಗ ಕೀರ್ತಿ ಅಲ್ಲಿಗೆ ಬಂದರೆ ಎಲ್ಲರೂ ಅವಳನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ಳುತ್ತಾರೆ. ನಂತರ ಉಮೇಶ್ ಕೀರ್ತಿಯನ್ನು ರೂಮಿಗೆ ಕರೆದುಕೊಂಡು ಹೋಗಿ ರೊಮ್ಯಾನ್ಸ್ ಮಾಡಲು ನೋಡುತ್ತಾನೆ. ಆವಾಗ ಜೈ ಅಲ್ಲಿಗೆ ಬಂದರೆ ಕೀರ್ತಿ ಬಾತ್ರೂಮ್ ಒಳಗಡೆ ಹೋಗುತ್ತಾಳೆ. ಆವಾಗ ಕೋಪಗೊಂಡ ಉಮೇಶ್, ನಿನಗೆ ಸ್ವಲ್ಪವೂ ಮ್ಯಾನರ್ಸ್ ಇಲ್ಲವೇ ಅಂತ ಜೈನನ್ನು ಬೈಯುತ್ತಾನೆ. ಆವಾಗ ಜೈ, ನನ್ನನ್ನು ಬೈಯುವ ಮುಂಚೆ ಈ ವಿಡಿಯೋ ನೋಡಿ ಅಂತ ಅವನ ಹಾಗೂ ಪ್ರೀತಿಯ ಪ್ರೈವೇಟ್ ವಿಡಿಯೋ ಉಮೇಶ್ಗೆ ತೋರಿಸುತ್ತಾನೆ. ಆವಾಗ ಹೆದರಿದ ಉಮೇಶ್, ನೀನೇಕೆ ಹೀಗೆ ತೊಂದರೆ ಕೊಡುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಆವಾಗ ಜೈ, 1 ವಾರದಲ್ಲಿ ನನಗೆ 20 ಲಕ್ಷ ಹಣ ಬೇಕು, ಇಲ್ಲದಿದ್ದರೆ ಈ ಎಲ್ಲ ವಿಡಿಯೋ ಕೀರ್ತಿಯವರಿಗೆ ತೋರಿಸುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಉಮೇಶ್, 1 ವಾರದಲ್ಲಿ ಅಷ್ಟೊಂದು ಹಣ ನಾನೆಲ್ಲಿಂದ ಕೊಡಲಿ, ಹಣ ಎಲ್ಲ ಅಥಾರಿಟಿ ಕೀರ್ತಿಯ ಹತ್ತಿರವಿದೆ ಅಂತ ಹೇಳುತ್ತಾನೆ. ಆವಾಗ ಜೈ, ನೀವು ಪ್ರೀತಿಯ ರೆಸ್ಟೋರೆಂಟ್ಗೆ ಅಂತ 20 ಲಕ್ಷ ಹಣ ತೆಗೆದಿಟ್ಟಿದ್ದೀರಲ್ಲ, ಅದನ್ನೇ ಕೊಡಿ, ಇಲ್ಲದಿದ್ದರೆ ಮುಂದಿನ ಪರಿಣಾಮ ಎದುರಿಸಲು ರೆಡಿಯಾಗಿ ಅಂತ ಹೇಳಿ ಅವನ ಹತ್ತಿರವಿದ್ದ ಸ್ವಲ್ಪ ಹಣವನ್ನು ಕೂಡ ಕಿತ್ತುಕೊಂಡು ಹೋಗಿ ಸ್ವಾತಿಗೆ ಗೋಲ್ಡನ್ ಚೈನ್ ಗಿಫ್ಟ್ ಮಾಡುತ್ತಾನೆ. ಆವಾಗ ಖುಷಿಯಾದ ಸ್ವಾತಿ, ಇದಕ್ಕೆ ಹಣ ಎಲ್ಲಿಂದ ಬಂತು ಅಂತ ಕೇಳುತ್ತಾಳೆ. ಆವಾಗ ಜೈ, ಈಗ ನನಗೆ ಲಾಟರಿ ಹತ್ತಿದೆ ಅಂತ ತಿಳಿದುಕೋ, ಇನ್ಮೇಲೆ ನಾನು ನಿನ್ನ ಎಲ್ಲ ಕನಸುಗಳನ್ನು ನನಸು ಮಾಡುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಅವನ ಮಾತು ಕೇಳಿ ಸ್ವಾತಿಗೆ ಮತ್ತಷ್ಟು ಖುಷಿಯಾಗುತ್ತದೆ. ನಂತರ ಉಮೇಶ್ ಪ್ರೀತಿ ಹತ್ತಿರ ಹೋಗಿ, ನೀನೇಕೆ ನಮ್ಮ ವಿಷಯ ಜೈಗೆ ಹೇಳಿದ್ದೀಯಾ, ಈಗ ಅವನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ, ಹಾಗಾಗಿ ನಾನು ನಿನಗೆ ಕೊಡಬೇಕಾದ ಹಣವನ್ನು ಅವನಿಗೆ ಕೊಡುತ್ತಿದ್ದೇನೆ ನೋಡು ಅಂತ ಹೇಳುತ್ತಾನೆ. ಆವಾಗ ಪ್ರೀತಿ, ನೀವೇಕೆ ಬೇರೆಯವರಿಗೆ ಹೆದರಬೇಕು, ಕೀರ್ತಿಗೆ ಡೈವರ್ಸ್ ಕೊಟ್ಟು ನನ್ನನ್ನು ಮದುವೆಯಾಗಿ ಅಂತ ಹೇಳುತ್ತಾಳೆ.
ಆವಾಗ ಕೋಪಗೊಂಡ ಉಮೇಶ್, ಈ ಆಸ್ತಿ ಎಲ್ಲ ಕೀರ್ತಿಯದ್ದೇ, ನಾನು ನಿನ್ನನ್ನು ಮದುವೆಯಾಗಿ ಮಣ್ಣು ತಿನ್ನಲೆ ಅಂತ ಬೈದು ಹೋಗುತ್ತಾನೆ. ನಂತರ ರಾಜ್ ಸ್ವಾತಿ ಹತ್ತಿರ ಹೋಗಿ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ನೀನು ಜೈನನ್ನು ಬಿಟ್ಟು ನನ್ನ ಹತ್ತಿರ ಬಾ ಅಂತ ಹೇಳುತ್ತಾನೆ. ಆವಾಗ ಸ್ವಾತಿ, ಜೈಗೆ ಯಾವುದೋ ದೊಡ್ಡ ಲಾಟರಿ ಹತ್ತಿದೆ, ಅವನಂತಹ ಶ್ರೀಮಂತನನ್ನು ಬಿಟ್ಟು ನಿನ್ನಂತಹ ಭಿಕಾರಿಯ ಹತ್ತಿರ ಬಂದು ನಾನೇನು ಮಾಡಲಿ ಅಂತ ಅವನನ್ನು ಅವಮಾನ ಮಾಡುತ್ತಾಳೆ. ಅವಾಗ ರಾಜ್, ಇಷ್ಟು ದಿನ ನೀನು ನನ್ನ ಜೊತೆ ಮಲಗಿದ್ದನ್ನು ಮರೆತಿದ್ದೀಯಾ ಅಂತ ಕೇಳಿದರೆ, ಅವಾಗ ಜೈ ಅದನ್ನೆಲ್ಲ ಕೇಳಿಸಿಕೊಂಡು, ನಾನು ನಿನಗಾಗಿ ಏನೆಲ್ಲ ಮಾಡಿದೆ, ಆದರೆ ನೀನು ನನಗೇನೆ ಮೋಸ ಮಾಡುತ್ತಿದ್ದೀಯಾ, ನಾನು ನಿನಗೆ ಡೈವರ್ಸ್ ಕೊಡುತ್ತೇನೆ ಹೋಗು ಅಂತ ಸ್ವಾತಿಯನ್ನು ಬೈದು, ನಿನ್ನನ್ನು ನೋಡಿಕೊಳ್ಳುತ್ತೇನೆ ಅಂತ ರಾಜ್ನನ್ನು ಕೂಡ ಬೈಯುತ್ತಾನೆ. ಅವಾಗ ರಾಜ್, ನೀವಿಬ್ಬರು ನನ್ನ ಕೈಯಲ್ಲಿ ಕೆಲಸ ಮಾಡುವ ನೌಕರರು, ನಾನು ಮನಸ್ಸು ಮಾಡಿದರೆ ಈಗಲೇ ನಿಮ್ಮಿಬ್ಬರನ್ನು ಕೆಲಸದಿಂದ ಕಿತ್ತು ಹಾಕುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಜೈ, ನೀನೇನು ನನ್ನನ್ನು ಕಿತ್ತು ಹಾಕುವುದು, ಇನ್ನು ಅರ್ಧ ಗಂಟೆಯಲ್ಲಿ ನಾನೇ ನಿನ್ನ ಕೆಲಸವನ್ನು ಕಸಿದುಕೊಳ್ಳುತ್ತೇನೆ, ನೋಡುತ್ತಿರು ಅಂತ ರಾಜ್ಗೆ ಹೇಳಿ ಉಮೇಶ್ ಹತ್ತಿರ ಹೋಗಿ, ರಾಜ್ನನ್ನು ಈಗಲೇ ಕೆಲಸದಿಂದ ಕಿತ್ತು ಹಾಕಬೇಕು, ಇಲ್ಲದೆ ಹೋದರೆ ನಿಮ್ಮ ಎಲ್ಲ ರಹಸ್ಯ ಕೀರ್ತಿಯವರಿಗೆ ಹೇಳುತ್ತೇನೆ ಅಂತ ಮತ್ತೆ ಹೆದರಿಸುತ್ತಾನೆ. ಹಾಗಾಗಿ ಉಮೇಶ್ ಬೇರೆ ದಾರಿ ಇಲ್ಲದೆ ರಾಜ್ ಹತ್ತಿರ ಹೋಗಿ, ನೀನೆಲ್ಲಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದೀಯಾ, ಇದರ ಬಗ್ಗೆ ನಿನಗೆ ಸ್ವಲ್ಪವೂ ನಾಲೆಡ್ಜ್ ಇಲ್ಲ ಅಂತ ಬೈದು ಇನ್ಮೇಲೆ ನಿನ್ನ ಕೆಲಸಕ್ಕೆ ಜೈ ಮಾಡುತ್ತಾನೆ, ನೀನು ಅವನ ಕೆಲಸ ಮಾಡು ಅಂತ ಎಲ್ಲರ ಎದುರಲ್ಲಿಯೇ ರಾಜ್ಗೆ ಹೇಳಿ ಹೋಗುತ್ತಾನೆ. ಅವಾಗ ಜೈಗೆ ಖುಷಿಯಾದರೆ, ರಾಜ್ ನನ್ನಿಂದ ನೀನು ಪ್ರೀತಿಯನ್ನಷ್ಟೇ ಅಲ್ಲ ಕೆಲಸವನ್ನು ಕೂಡ ಕಿತ್ತುಕೊಂಡೆ ಅಂತ ಜೈ ಮೇಲೆ ತುಂಬ ಕೋಪ ಮಾಡಿಕೊಳ್ಳುತ್ತಾನೆ. ನಂತರ ಪ್ರೀತಿ ಜೈ ಹತ್ತಿರ ಹೋಗಿ, ನೀನು ಉಮೇಶ್ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಬೇಡ, ನನಗೆ ನನ್ನ ಕನಸು ಈಡೇರಿಸಿಕೊಳ್ಳಲು ಒಂದು ಅವಕಾಶ ಕೊಡು ಅಂತ ಕೇಳುತ್ತಾಳೆ. ಆವಾಗ ಜೈ ಆಗಲ್ಲ ಅಂತ ಹೇಳಿದರೆ ಪ್ರೀತಿಗೂ ಕೂಡ ಜೈ ಮೇಲೆ ತುಂಬ ಕೋಪ ಬರುತ್ತದೆ. ನಂತರ ನೈಟ್ ಸ್ವಾತಿ ಜೈನನ್ನು ಕೂಲ್ ಮಾಡಲು ನೋಡುತ್ತಾಳೆ. ಆವಾಗ ಜೈ, ನೀನೇನೇ ಮಾಡಿದರೂ ನನ್ನ ನಿರ್ಧಾರ ಬದಲಾಗಲ್ಲ, ನಿನ್ನನ್ನು ನಾಳೆ ನೋಡಿಕೊಳ್ಳುವೆ ಅಂತ ಹೇಳಿ ಮರುದಿನ ಬೆಳಗ್ಗೆ ಸ್ವಾತಿಗೆ 4 ಜನರ ಕೆಲಸ ಹಚ್ಚುತ್ತಾನೆ. ಆವಾಗ ಸ್ವಾತಿ ಮಾಡಲು ನಿರಾಕರಿಸಿದರೆ ಜೈ, ಈಗ ಇಲ್ಲಿಯ ಮ್ಯಾನೇಜರ್ ನಿನ್ನ ಲವ್ವರ್ ಅಲ್ಲ, ನಾನಿದ್ದೇನೆ, ನೀನೇನಾದರೂ ಕೆಲಸ ಕೇಳದೆ ಹೋದರೆ ನಿನ್ನನ್ನು ಕೆಲಸದಿಂದ ಕಿತ್ತು ಹಾಕುತ್ತೇನೆ ಅಂತ ಸ್ವಾತಿಯನ್ನು ಬೈದು ರೂಮಿಗೆ ಹೋದರೆ ಅವನಿಗೆ ಸ್ವಾತಿಯ ನೆನಪು ಕಾಡಲು ಶುರುವಾಗುತ್ತದೆ. ಆವಾಗ ಅಪ್ಸೆಟ್ ಆದ ಜೈ ಮತ್ತೆ ಉಮೇಶ್ ಹತ್ತಿರ ಹೋಗಿ, ನನಗೆ ಇಲ್ಲಿ ಇರಲು ಆಗುತ್ತಿಲ್ಲ, ನನಗೆ ಹಣ ನಾಳೆಯೇ ಬೇಕು ಅಂತ ಕೇಳುತ್ತಾನೆ. ಆವಾಗ ಉಮೇಶ್, ನಾಳೆ ಅಂದರೆ ಎಲ್ಲಿಂದ ಕೊಡಲಿ ಅಂತ ಹೇಳುತ್ತಾನೆ. ಆವಾಗ ಜೈ, ನೀನೇನು ಮಾಡುತ್ತೀಯಾ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ನಾಳೆ ಹಣ ಬೇಕು ಅಂತ ಹೇಳಿ ಹೋದರೆ ಪ್ರೀತಿ ಅದನ್ನೆಲ್ಲ ನೋಡಿ ಹೇಗಾದರೂ ಮಾಡಿ ಉಮೇಶ್ ಜೈಗೆ ಹಣ ಕೊಡುವುದನ್ನು ತಡೆಯಬೇಕು ಅಂತ ನಿರ್ಧಾರ ಮಾಡುತ್ತಾಳೆ. ನಂತರ ನೈಟ್ ಜೈನ ಕೊಲೆಯಾಗುತ್ತದೆ. ಆವಾಗ ಅಲ್ಲಿಗೆ ಬಂದ ಪೊಲೀಸರು CCTV ಫುಟೇಜ್ ತೆಗೆಯಲು ನೋಡುತ್ತಾರೆ, ಆದರೆ ಕೊಲೆಗಾರ ಅದನ್ನು ಕೂಡ ಡಿಲೀಟ್ ಮಾಡಿರುತ್ತಾನೆ. ಆವಾಗ ಪೊಲೀಸರು, CCTVಯ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಹತ್ತಿರ ಮಾತ್ರ ಇರುತ್ತದೆ ತಾನೆ ಅಂತ ಉಮೇಶ್ನನ್ನು ಕೇಳುತ್ತಾರೆ. ಆವಾಗ ಉಮೇಶ್, ಮೊದಲು ಮ್ಯಾನೇಜರ್ ಆಗಿ ರಾಜ್ ಇದ್ದರು ಅಂತ ಹೇಳುತ್ತಾನೆ. ಆವಾಗ ರಾಜ್, ನಾನೇನು ಮಾಡಿಲ್ಲ, ನಾನು ಮೊನ್ನೆಯೇ ಎಲ್ಲ ಕೀಸ್ ಹಾಗೂ ಆಕ್ಸೆಸ್ ಜೈಗೆ ವರ್ಗಾಯಿಸಿದ್ದೆ ಅಂತ ಹೇಳುತ್ತಾನೆ. ನಂತರ ಪೊಲೀಸರು 3 ತಿಂಗಳುಗಳ ಹಿಂದಿನ CCTV ಫುಟೇಜ್ ತೆಗೆದುಕೊಂಡು ಹೋಗಿ ತನಿಖೆ ಮಾಡಿ ಮರುದಿನ ವಾಪಸ್ ಬಂದು, ನೀವು ಕೊಲೆ ಮಾಡಿದ ಸ್ಥಳದ CCTV ಫುಟೇಜ್ ಮಾತ್ರ ಡಿಲೀಟ್ ಮಾಡಿದ್ದೀರಿ, ಆದರೆ ಮ್ಯಾನೇಜ್ಮೆಂಟ್ ರೂಮಿನ CCTV ಫುಟೇಜ್ ಡಿಲೀಟ್ ಮಾಡುವುದನ್ನು ಮರೆತಿದ್ದೀರಿ, ನಿನ್ನೆ ಮ್ಯಾನೇಜ್ಮೆಂಟ್ ರೂಮ್ಗೆ ಹೋಗಿ ನೀವೇಕೆ ಅಲ್ಲಿಯ ಕೀಸ್ ಕದಿಯುತ್ತಿದ್ದೀರಿ, ನಿಜ ಹೇಳಿ ಅಂತ ರಾಜ್ನನ್ನು ಕೇಳುತ್ತಾರೆ. ಆವಾಗ ರಾಜ್, ಜೈ ನನಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ನಾನೇ ಅವನನ್ನು ಕೊಲೆ ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುತ್ತಾನೆ. ಕೊನೆಗೆ ಪೊಲೀಸರು ರಾಜ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಧೋಕೆಬಾಜ್ ಪತ್ನಿ ಎಂದು ಹುಡುಕಿ ನೋಡಬಹುದು.